ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ತಮಿಳುನಾಡಿನ ಥೇನಿ ಜಿಲ್ಲೆಯ ಆಂಡಿಪಟ್ಟಿಯ ದಂಡಾಯುಧಪಾಣಿ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ. 2025 ಡಿಸೆಂಬರ್ 2 ಬೆಳಗ್ಗೆ ಎಂದಿನಂತೆ ನನ್ನ ಅಂಗಡಿಗೆ ಹೋಗಿದ್ದೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮನೆಗೆ ಮರಳುವಾಗ ನನಗೆ ಇದ್ದಕ್ಕಿದ್ದಂತೆ ತೀವ್ರ ನಡುಕ ಉಂಟಾಗಿ ಹೃದಯ ಬಡಿತ ವೇಗಗೊಂಡು ಅತಿಯಾದ ಬೆವರು ಬರಲು ಪ್ರಾರಂಭಿಸಿತು. ಹೇಗೋ ಮನೆಗೆ ತಲುಪಲು ಸಾಧ್ಯವಾಯಿತು. ರಕ್ತದೊತ್ತಡವನ್ನು ಪರಿಶೀಲಿಸಿದಾಗ ಅದು 180 ಎಂದು ತೋರಿಸಿತು. ತಕ್ಷಣವೇ ಆಸ್ಪತ್ರೆಗೆ ಧಾವಿಸಿದೆವು. ಆಸ್ಪತ್ರೆಯಲ್ಲಿಯೂ ರಕ್ತದೊತ್ತಡ ತುಂಬ ಹೆಚ್ಚಾಗಿದ್ದರಿಂದ ಅದನ್ನು ಕಡಿಮೆ ಮಾಡಲು ಇಂಜೆಕ್ಷನ್ ನೀಡಿದರು. ಸ್ವಲ್ಪ ಸಮಯದ ಬಳಿಕ ನನಗೆ ವಾಂತಿ ಆರಂಭವಾಯಿತು. ವೈದ್ಯರು ಇಸಿಜಿ ಪರೀಕ್ಷೆ ನಡೆಸಿ ಕೆಲವು ವ್ಯತ್ಯಾಸಗಳನ್ನು ಕಂಡು ಹೆಚ್ಚಿನ ಪರಿಶೀಲನೆಗಾಗಿ ಎಕೋ ಪರೀಕ್ಷೆಯನ್ನು ಮಾಡಿಸುವಂತೆ ಸಲಹೆ ನೀಡಿದರು. ಅದಕ್ಕಾಗಿ ಥೇನಿಯ ಮತ್ತೊಂದು ಆಸ್ಪತ್ರೆಗೆ ಹೋಗಬೇಕಾಯಿತು. ನನ್ನ ಮಗ ಮತ್ತು ಸೊಸೆ ತಕ್ಷಣವೇ ನನ್ನನ್ನು ಅಲ್ಲಿ ಕರೆದೊಯ್ದರು. ನಾನು ಸುಮಾರು ಸಂಜೆ 4 ಗಂಟೆಗೆ ತಲುಪಿದೆವು. ಇದೇ ವೇಳೆ ನಾವು ಪ್ರಾರ್ಥನೆಗಾಗಿ ದಾಸಾಜಿಗೆ ಸಂದೇಶ ಕಳುಹಿಸಿದೆವು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಭಕ್ತರು ನನ್ನ ಆರೋಗ್ಯಕ್ಕಾಗಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸೇರಿಕೊಂಡರು. ಥೇನಿಯ ಆಸ್ಪತ್ರೆಯಲ್ಲಿ ವೈದ್ಯರು ಎಕೋ ಪರೀಕ್ಷೆ ನಡೆಸಿದರು. ಅದರಲ್ಲಿಯೂ ಕೆಲವು ವ್ಯತ್ಯಾಸಗಳು ಕಂಡುಬಂದವು. ವಾಂತಿ ಮುಂದುವರೆದಿದ್ದರಿಂದ MRI ಸ್ಕ್ಯಾನ್ ಕೂಡ ನಡೆಸಿದರು. ನನ್ನ ಸಂಪೂರ್ಣ ಕುಟುಂಬವು ರಕ್ಷಣೆ ಮತ್ತು ಕೃಪೆಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ನಿರಂತರವಾಗಿ ಪ್ರಾರ್ಥನೆ ಮಾಡತೊಡಗಿದರು. ವೈದ್ಯರು ಅಗತ್ಯವಾದ ಎಲ್ಲ ಪರೀಕ್ಷೆಗಳನ್ನು ನಡೆಸಿ ಔಷಧಿಗಳು ಮತ್ತು ಚುಚ್ಚುಮದ್ದುಗಳನ್ನು ನೀಡಿದರು. ನಂತರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪರಿಮಿತ ಕೃಪೆಯಿಂದ ಎಲ್ಲ ವರದಿಗಳು ಪವಾಡ ಸದೃಶವಾಗಿ ಸಂಪೂರ್ಣ ಸಾಮಾನ್ಯ ಸ್ಥಿತಿಗೆ ಬಂದವು. ಕೊನೆಗೆ ವೈದ್ಯರು ಇದು ಕೇವಲ ಅಜೀರ್ಣದಿಂದ ಉಂಟಾಗಿದೆ ಎಂದು ತಿಳಿಸಿದರು. ನನ್ನ ಮೇಲೆ ಸುರಿಸಿದ ಮಹಾಕರುಣೆ ಮತ್ತು ರಕ್ಷಣೆಯನ್ನು ಸ್ಮರಿಸಿದಾಗ ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿತು. ನಾವು ಸಂಜೆ ಸುಮಾರು 8 ಗಂಟೆಗೆ ಸುರಕ್ಷಿತವಾಗಿ ಮನೆಗೆ ಮರಳಿದೆವು. ಮಹಾ ಅಪಾಯದಿಂದ ನನ್ನನ್ನು ರಕ್ಷಿಸಿ ದೈವಿಕ ಕೃಪೆ ಮತ್ತು ರಕ್ಷಣೆಯಿಂದ ನನ್ನ ಜೀವನವನ್ನು ಆಶೀರ್ವದಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ಹೃದಯದ ಆಳದಿಂದ ವಿನಮ್ರ ಪ್ರಣಾಮಗಳು ಮತ್ತು ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ರಕ್ಷಾ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.